ನಮಸ್ಕಾರ. ನಿಮಗೆ ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಕೇಳಿಸ್ತಿದೆ. ನಮಸ್ಕಾರ ರಂಗಣ್ಣವರೇ. ನಮಸ್ಕಾರ, ಸಂತೋಷ. ತಾವು ಮೂಲತಃ ಪಾಠವನ್ನು ಮಾಡುವ ವೃತ್ತಿಯನ್ನು ಪಾಲನೆ ಮಾಡ್ಕೊಂಡು ಬಂದಿದ್ದೀರಿ ಅಂತ ಕೇಳಿದ್ದೀನಿ. ಹೌದಾ ಅಲ್ವಾ? ಹೌದು. ಫೈನ್. ಹೌದು ಹೌದು ನನ್ನ ವೃತ್ತಿ ಜೀವನ ನಾನು ಶುರು ಮಾಡಿದ್ದು ಉಪನ್ಯಾಸಕನಾಗಿಯೇ. ಫೇರ್. ಕಳೆದ 10-15 ವರ್ಷಗಳಿಂದಲೂ ನಾನು ಶಿಕ್ಷಣ ಕ್ಷೇತ್ರದಲ್ಲೇ ಇದ್ದೇನೆ. ಫ್ಯಾಂಟಾಸ್ಟಿಕ್. ವೆಲ್ ಗುಡ್. MSc ಗಣಿತಶಾಸ್ತ್ರವನ್ನು ತಾವು ಪದವಿಯನ್ನು ಪಡ್ಕೊಂಡಿದ್ದೀರಿ ಅನ್ನೋದು ನನಗಿರುವ ಇಲ್ಲಿ ಇನ್ನೊಂದು ಮಾಹಿತಿ. ಬಿಕಾಸ್ ನಿಮ್ಮ ಮಾಹಿತಿಗಳ ಬಗ್ಗೆ ವಿಪರೀತ ಕುತೂಹಲ ಅಥವಾ ಗೊಂದಲ ಎರಡೂ ಇರೋದ್ರಿಂದ ಕೇಳ್ಕೊತಾ ಇದ್ದೀನಿ. ದ ಬೇಸಿಕ್ ಥಿಂಗ್ಸನ್ನು ಟು ಕ್ಲಾರಿಫೈ ಮೈ ಸೆಲ್ಫ್ ಫಸ್ಟ್. MSc ಮ್ಯಾಥಮೆಟಿಕ್ಸ್, ಐ ಆಮ್ ರೈಟ್? ಹೌದು ಹೌದು ಹೌದು. ಫೇರ್. ದಿ ಆನರಬಲ್ ಮಿನಿಸ್ಟರ್ ನಾಗೇಶ್ ಅವ್ರ ಪ್ರಕಾರದಲ್ಲಿ ತಾವು IITಯಲ್ಲಿ ಪ್ರೊಫೆಸರ್ ಕೂಡ ಆಗಿದ್ರಿ ಅಂತ ಅವ್ರು ಹೇಳ್ತಿದ್ದಾರೆ. ಈಸ್ ಇಟ್ ಕರೆಕ್ಟ್? ಇಲ್ಲ ಇಲ್ಲ, ನಾನು ಯಾವತ್ತೂ IIT ಪ್ರೊಫೆಸರ್ ಆಗಿದ್ದೆ ಅಂತ ನಾನು ಹೇಳ್ಕೊಂಡಿಲ್ಲ. ಸಚಿವರು ಹೇಳಿದ್ರು, ಅದು ಮೇ ಬಿ ಸ್ಲಿಪ್ ಆಫ್ ದ ಟಂಗ್ ಅಂತ ಹೇಳ್ತಾರಲ್ಲ, ಮಾತಿನ ಬರದಲ್ಲಿ ಹೇಳಿರುವಂತ ಮಾತು ಅಂತ ಅಂದ್ಕೊಳ್ತೇನೆ. ನಾನು ನನ್ನ ವೃತ್ತಿ ಜೀವನದ ಪ್ರಾರಂಭದಿಂದಲೂ ಕೂಡ IIT ಪ್ರವೇಶ ಪರೀಕ್ಷೆಗಳಿಗೆ ತರಬೇತಿ ಕೊಡ್ತಾ ಇದ್ದೆ. ಮಕ್ಕಳಿಗೆ IIT JEE ಬೇಕಾದ ಶಿಕ್ಷಣವನ್ನು ಕೊಡ್ತಾ ಇದ್ದೆ. ಐ ಅಂಡರ್ಸ್ಟ್ಯಾಂಡ್. MBA ಗೆ ಬೇಕಾದ ಕ್ಯಾಟ್ ಶಿಕ್ಷಣವನ್ನು ಕೊಡ್ತಾ ಇದ್ದೆ. ನಾನು ಸಂಗ್ರಹಿಸಿರುವ ಮಾಹಿತಿ ಪ್ರಕಾರ ನೀವು IIT JEE ಈ ಬೇಸು ಈ ಥರದ್ರಲ್ಲಿ ತಾವು ಮಕ್ಕಳುಗಳಿಗೆ ಪಾಠವನ್ನು ಅಥವಾ ಕೋಚಿಂಗನ್ನು ಕೊಡ್ತಾ ಇದ್ರಿ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಐ ಆಮ್ ರೈಟ್? ಹೌದು ಹೌದು. ಫೇರ್. ಸೊ ಪಾಯಿಂಟ್ ನಂಬರ್ 1, IIT ಫ್ಯಾಕ್ಟರ್ನ ನಾಗೇಶ್ ಅವ್ರದ್ದು ಸ್ಲಿಪ್ ಆಫ್ ದ ಟಂಗ್, ಅದನ್ನು ಆ ಕಡೆಗೆ ಬಿಟ್ಬಿಡೋಣ. ಬಿಕಾಸ್ ನೀವು ಅಲ್ಲ ಅದಕ್ಕೆ ಜವಾಬ್ದಾರರು. ನಾಗೇಶ್ ಅದಕ್ಕೆ ಜವಾಬ್ದಾರಿಯನ್ನು ತೊಗೊಳ್ಬೇಕೋ ತೊಗೊಳ್ತಾರೋ ಇಲ್ವೋ ಅದು ಅವ್ರಿಗೆ ಬಿಟ್ಟಿದ್ದು. ನೌ ಮೈ ಕ್ವಶನ್ ಈಸ್, ನಿಮ್ಮ ಅಧ್ಯಕ್ಷಗಿರಿಯಲ್ಲಿ ಅಧ್ಯಕ್ಷ ಸಂದರ್ಭದಲ್ಲಿ ಇಷ್ಟೆಲ್ಲ ವಿವಾದಗಳು ಆಗಲಿಕ್ಕೆ ಏನು ಕಾರಣ ಇರಬಹುದು ಅಂತ ನಿಮ್ಗೇನಾದ್ರು ಅನಿಸಿದೆಯಾ? ನನಗೆ ವಿರೋಧಿಗಳು ಇದ್ದಾರೆ, ಅಂದ್ರೆ ಶತ್ರುಗಳು ಯಾರಿಲ್ಲ. ನಾನು ಯಾರನ್ನು ಶತ್ರುಗಳಂತ ಪರಿಗಣಿಸೋದಿಲ್ಲ. ಆದರೆ ಸೈದ್ಧಾಂತಿಕ ವಿರೋಧಿಗಳು ಬಹಳಷ್ಟು ಮಂದಿ ಇದ್ದಾರೆ. ಅವ್ರ ಜೊತೆ ನನ್ನ ನಿರಂತರವಾದ ಚರ್ಚೆ, ವಾಗ್ವಾದಗಳು ಕಳೆದ 10-15 ವರ್ಷಗಳಿಂದ ನಡೀತಾನೆ ಬಂದಿದೆ. ಅದು ಸಾಮಾಜಿಕ ಜಾಲತಾಣ ಇರ್ಬೋದು, ಪತ್ರಿಕೆ ಮಾಧ್ಯಮಗಳಿರ್ಬೋದು, ಅಲ್ಲೆಲ್ಲ ನನ್ನನ್ನು ಓದಿಕೊಂಡವರಿಗೆ ಗೊತ್ತಿರುವಂಥ ವಿಚಾರ. ಮತ್ತು ನಾನು ಕೆಲವು ವಿಚಾರಗಳನ್ನು ಬಹಳ ನೇರವಾಗಿ ಸ್ಪಷ್ಟವಾಗಿ ಹೇಳ್ತಾ ಬಂದವನು. ಭಾರತೀಯ ವಿಚಾರಗಳು ಬಂದಾಗ, ರಾಷ್ಟ್ರೀಯತೆಯ ವಿಚಾರ ಬಂದಾಗ ನನ್ನ ವಿಚಾರಗಳು ಬಹಳ ನೇರ ಮತ್ತು ಸ್ಪಷ್ಟ ಇವೆ. ಹಾಗಾಗಿ ಈ ವಿಚಾರಗಳಿಗೆ ಒಪ್ಪದೇ ಇರುವವರು ಅನೇಕ ಮಂದಿ. ದಟ್ಸ್ ಓಕೆ. ಐ ಹ್ಯಾವ್ ನಾಟ್ ಟೇಕನ್ ಅಬ್ಜೆಕ್ಷನ್ ಟು ನಿಮ್ಮ ವ್ಯೂ ಪಾಯಿಂಟ್ಗಳಿಗೆ. ಬಟ್ ನಿಮ್ಮ ಪಠ್ಯಪುಸ್ತಕದ ಅಧ್ಯಕ್ಷರ ಅವಧಿಯಲ್ಲಿ ಆಗಿರುವಂತಹ ಈ ವಿವಾದಗಳು ಏನೇ ಇರ್ಬೋದು, ಸರಿನೋ ತಪ್ಪೋ ಆಮೇಲೆ ನೋಡೋಣ. ಈ ವಿವಾದಗಳಿಗೆ ಎರಡು ಮುಖಗಳಿದ್ದಂಗಿದೆ. ನಂಬರ್ 1, ಪಠ್ಯದಲ್ಲೇ ಬದಲಾವಣೆ ಆಗಿದೆ ಎಂಬ ಆಕ್ಷೇಪ. ಲೈಕ್ ಬಸವಣ್ಣವರ ವಿಚಾರದಲ್ಲಿ ಇವತ್ತು ಸಿದ್ಧಗಂಗಾ ಶ್ರೀಗಳ ಮಾತನಾಡಿದ್ದಾರೆ. ಅವರು ನಿಮ್ಮನ್ನು ದೂರಿದ್ದಾರೆ ಅಂತಲ್ಲ, ಹೀಗಿದ್ರೆ ಚಂದ ಅಂತ ಹೇಳಿದ್ದಾರೆ ಅವರು. ಇನ್ನೊಂದು ಭಾಗದಲ್ಲಿ ತಾವೇ ಹೇಳಿದಂಗೆ ಸೈದ್ಧಾಂತಿಕವಾಗಿ ನಡೀತಾ ಇರುವಂಥ ಹೋರಾಟ, ದಟ್ಸ್ ಆಲ್ಸೋ ಒನ್ ಸೈಡ್. ಬಟ್ ನೀವೀಗ ಹೇಳ್ದಂಗೆ ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿರುವ ರೀತಿ ಹಾಗೂ ಶೈಲಿ ಲುಕ್ಸ್ ಲೈಕ್ ಕಂಪ್ಲೀಟ್ಲಿ ಅಬ್ಜೆಕ್ಷನಬಲ್ ಆಗಿ ನಿಂತ್ಕೊಂಡಂಗಿದೆ ವಿವಾದದ ಇನ್ನೊಂದು ಭಾಗವಾಗಿ. ಡು ಯು ಅಗ್ರಿ? ನೋಡಿ, ಕೆಲವು ವಿಚಾರಗಳು ಇವತ್ತು ಏನು ಸೋಷಿಯಲ್ ಮೀಡಿಯಾದಿಂದ ತೆಗಿತಾ ಇದ್ದಾರೆ, ಅನೇಕ ಸುಳ್ಳು ಸುದ್ದಿಗಳನ್ನ ನನ್ನ ವಿಚಾರದಲ್ಲಿ ಹಬ್ಬಿಸ್ತಾ ಇದ್ದಾರೆ. ಉದಾಹರಣೆಗೆ ನಾಡಗೀತೆಯ ಒಂದು ವಿಚಾರವನ್ನು ನಾನು ತಗೊಳ್ಳೋದಾದ್ರೂ ಕೂಡ ಇದಕ್ಕೆ ಕಳೆದ 2-3 ವಾರಗಳಿಂದ ನಿರಂತರವಾಗಿ ನಾನು ಮಾಧ್ಯಮಗಳ ಮೂಲಕ ಸ್ಪಷ್ಟೀಕರಣವನ್ನು ಕೊಡ್ತಾನೆ ಬಂದಿದ್ದೇನೆ. ಕಳೆದ 5 ವರ್ಷಗಳ ಹಿಂದಿನ ಒಂದು ಪ್ರಕರಣ ಅದು. ಜನರ ಒಂದು ಅಭಿಪ್ರಾಯ, ಆಕ್ರೋಶ ಏನಿತ್ತು ಅದನ್ನು ನಾನು ಯಾರೋ ಒಂದು ಹಂಚಿದ ಒಂದು ಮಾಹಿತಿಯನ್ನು ಹಾಕಿ ಇದು ವಾಟ್ಸಪ್ನಲ್ಲಿ ಬಂದಿದೆ ಅಂತ ಹೇಳಿದ ಮೇಲೂ ಕೂಡ ನಿರಂತರವಾಗಿ ನನ್ನ ಮೇಲೆ ದಾಳಿಗಳು ನಡೀತಾನೆ ಬರ್ತಾ ಇವೆ. ನಾನು ದಾಳಿಗಳಿಗೆ ಹೆದರಿಲ್ಲ, ಯಾವತ್ತೂ ಹೇಳ್ತಿಲ್ಲ, ಹೆದರಬೇಕು ಅಂತ ಇಲ್ಲಿ ಯಾರು ಬಯಸ್ತಿಲ್ಲ. ಅದು ಅವರವರ ನಿಲುವು, ನಿರ್ಧಾರ. ನಾಡಗೀತೆ ತಾವು ಎತ್ತಿದ್ರಿಂದ ಲೆಟ್ ಮಿ ಸ್ಟಾರ್ಟ್ ವಿತ್ ದಿಸ್ ಕ್ವಶನ್. ಹಾಗಾದ್ರೆ ಇದು ಸಹಜವಾಗಿ ನಮ್ಮ ನಾಡಗೀತೆಯಾದಂತಹ ಜಯ ಭಾರತ ಜನನೀಯ ತನುಜಾತೆಯ ವಿಚಾರದಲ್ಲಿ ಉದ್ಭವವಾಗಿರುವಂತಹ ವಿವಾದ. ಈ ವಿವಾದಕ್ಕೆ ತಾವು ತಮ್ಮ ಅಭಿಪ್ರಾಯವನ್ನು ಹಾಕುವ ಸಂದರ್ಭದಲ್ಲಿ ನಿಮಗದು ನಮ್ಮ ರಾಜ್ಯದ ನಾಡಗೀತೆಯೂ ಹೌದು ಎಂಬ ಅರಿವು ಇತ್ತು ಅಂತ ನನ್ನ ನಂಬಿಕೆ. ಐ ಆಮ್ ರೈಟ್?
ಖಂಡಿತ 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 ಫೇರ್ 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 ನಾವು ಜೈ ಒಂದು ಕಾಂಗ್ರೆಸ್ ರೀತಿಯ ಆಕ್ರೋಶ ಯಾಕೆ ಬಂತು ಫೇರ್ ಅಂತ ಫ್ಯಾಂಟಾಸ್ಟಿಕ್ ಬ್ರಿಲಿಯಂಟ್ ಥ್ಯಾಂಕ್ ಯು ಬಟ್ ಜೈ ಕಾಂಗ್ರೆಸ್ ಡ್ಯಾಶ್ 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 ಆಲ್ಟರ್ ಆಗಿ ಬಂದಿರಬಹುದಾದ ಒಂದು ನಾಡಗೀತೆಯನ್ನ ಯಾರೋ ಕಿಡಿಗೇಡಿ ಕಂತ್ರಿ ಅವ್ನ ಬುದ್ಧಿ ಇಲ್ಲ ಅಂತ ಇಟ್ಕೊಳ್ಳೋಣ ಅವನನ್ನ ತಾವು ಅದನ್ನು ಫಾರ್ವರ್ಡ್ ಮಾಡಿದ್ದೀರಿ ಎಂಬುದು ತಮ್ಮ ವಿವರಣೆಯ ಒಂದು ಭಾಗ ಇಲ್ಲಿಯವರೆಗೆ ಇಸ್ ಇಟ್ ಕರೆಕ್ಟ್? ಹೌದು ಕರೆಕ್ಟ್. ಹೌದು ಹೌದು ಆದರೆ ಅದರಲ್ಲಿ ಎಂಡಲ್ಲಿ ಒಂದು ಲೈನ್ ಬರ್ತಾ ಇದೆ, ಮೂಲ ಕವಿಗಳು ಇದ್ದರೆ ಮುಂದೆ ಬನ್ನಿ ಬುರ್ಜ್ ಖಲೀಫಾ ಕೊಡ್ತೀನಿ ಅಂತ. ಈಸ್ ಇಟ್ ಯುವರ್ಸ್ ಆರ್ ನಾಟ್? ಅದು ನಿಮ್ಮ ಮಾತೋ ಅಲ್ಲವೋ? ಹೌದು. ಓಕೆ, ನೀವು ಯಾರೋ ಒಬ್ಬರಿಗೆ ಅದನ್ನು ಕೊಡ್ತಾ ಇದ್ದೀನಿ ಅಂದರೆ ಆ ಆಲ್ಟರ್ಡ್ ಭಾಷೆ ಏನು ಮಾಡಿದೆ ಅದನ್ನು ತಾವು ಐದರ್ ಯು ಹ್ಯಾವ್ ಎಂಜಾಯ್ಡ್ ಇಟ್ ಆರ್ ಯು ಹ್ಯಾವ್ ಅಕ್ಸೆಪ್ಟೆಡ್ ಇಟ್. ಇಸ್ ಇಟ್ ಕರೆಕ್ಟ್? ಇಲ್ಲಿ ನಾನು ನಮ್ಮ ಮೂಲ ಉದ್ದೇಶ ಇದ್ದದ್ದು ಖಾದರ್ ಅವರು ಆ ಸಂದರ್ಭದಲ್ಲಿ ಕನ್ನಡ ಶಾಲೆಗಳಲ್ಲಿ ಅರೇಬಿಕ್ ಭಾಷೆಯನ್ನು ಹೇಳ್ಕೊಡ್ತೇವೆ ಅನ್ನುವ ಹೇಳಿಕೆಯನ್ನು ಏನು ಕೊಟ್ಟರು, ಅದಕ್ಕೆ ಒಂದು ಆಕ್ರೋಶದ ರೀತಿಯಲ್ಲಿ ಆ ಮಾತುಗಳು ಬಂತು. ಮತ್ತು ಆಗಿನ ಕಾಲದಲ್ಲಿ ನಡೀತಾ ಇದ್ದಂಥ ಅನೇಕ ಸಂಗತಿಗಳು, ಈಗ ಅಬಕಾರಿ ಇಲಾಖೆಯ ಧನ ಸಂಗ್ರಹವನ್ನು ಜಾಸ್ತಿ ಮಾಡಬೇಕು, ಕುಡುಕರನ್ನ ಜಾಸ್ತಿ ಮಾಡಿ ಅಂತ ಹೇಳಿದ ಒಂದು ಮಾತು ಇರ್ಬೋದು ಮುಖ್ಯಮಂತ್ರಿಗಳು, 25-26 ಜನ ಹಿಂದೂ ಕಾರ್ಯಕರ್ತರ ಬರಬರುವ ಹತ್ಯೆ ಆದಂಥ ಸಂದರ್ಭ ಇರ್ಬೋದು. ಇದೆಲ್ಲದರ ಒಟ್ಟು ಆಕ್ರೋಶದ ಒಂದು ಭಾಗವಾಗಿ ಆ ಒಂದು ಮಾತುಗಳು ಬಂತು ಅನ್ನೋದು ಮಾನ್ಯ ಶ್ರೀ ಖಾದರ್ ಆ ದಿನ ಮಂತ್ರಿಯಾಗಿ ಆಡಿದ್ದ ಮಾತುಗಳಿಗಾಗಲಿ, ಅದಕ್ಕೆ ನೀವು ಎತ್ತಿರುವ ಆಕ್ರೋಶಭರಿತವಾದ ಆಕ್ಷೇಪಕ್ಕಾಗಲಿ, ಅಥವಾ ಈ ಗುಂಡಾಕೋ ಗಿರಾಕಿಗಳನ್ನು ಕೀಟ್ಲೆ ಮಾಡೋದೋ ಅಥವಾ ಅದನ್ನು ತಿರಸ್ಕಾರ ಮಾಡಬೇಕಾದ ಮನೋಧರ್ಮವನ್ನಾಗಲಿ ನಾನು ಪ್ರಶ್ನೆ ಮಾಡ್ತಾನೇ ಇಲ್ಲ, ನಾನು ಪ್ರಶ್ನೆನೇ ಮಾಡ್ತಿಲ್ಲ. ಐ ಆಮ್ ಸಿಂಪ್ಲಿ ರಿಪೀಟೆಡ್ಲಿ ಆಸ್ಕಿಂಗ್ ಯು, ಬುರ್ಜ್ ಖಲೀಫಾ ಕೊಡ್ತೀನಿ ಅನ್ನೋದು ನಿಮ್ಮದೇ ಆಗೋದಾದರೆ ಆಲ್ಟರ್ಡ್ ನಾಡಗೀತೆನ ಇಲ್ಲ ಅಕ್ಸೆಪ್ಟ್ ಮಾಡಿದ್ದೀರಿ ಇಲ್ಲ ಎಂಜಾಯ್ ಮಾಡಿದ್ದೀರಿ. ಒನ್ ಆಫ್ ಇಟ್ ಇಸ್ ಟ್ರೂ. ಕ್ಯಾನ್ ಐ ಸೇ ಸಮಥಿಂಗ್ ಆರ್ ಯು ಹ್ಯಾವ್ ಸಮಥಿಂಗ್ ಎಲ್ಸ್ ಟು ಸೇ? ಬೇರೆ ಏನಾದ್ರು ಹೇಳೋದಿದೆಯಾ? ಇಲ್ಲ ಇಲ್ಲ ಇಲ್ಲಿ ಇಲ್ಲ ಇಲ್ಲ ರಂಗನಾಥ್ ಅವರೇ, ಇಲ್ಲಿ ನಾಡಗೀತೆಯನ್ನು ಅವಮಾನ ಮಾಡುವಂತ ಯಾವುದೇ ಉದ್ದೇಶ ನನಗಾಗ್ಲಿ ಅಥವಾ ಅದನ್ನು ಬರೆದವರಿಗಾಗ್ಲಿ ಕೂಡ ಯಾರಿಗೂ ಇರ್ಲಿಕ್ಕಿಲ್ಲ. ಮತ್ತು ಇದು ನಾಡಗೀತೆ ಅವಮಾನ ಅಂತ ನಾವು ಅವತ್ತು ಅನ್ಕೊಂಡಿರ್ಲೂ ಇಲ್ಲ. ವಿತ್ ಆಲ್ ಮೈ ಹಂಬಲ್ನೆಸ್ ಎಟ್ ಮೈ ಕಮಾಂಡ್, ನನ್ನ ಬಳಿ ಇರಬಹುದಾದ ಎಲ್ಲ ಸೌಜನ್ಯತೆಯನ್ನು ಇಟ್ಟುಕೊಂಡು ನಾನು ಕೇಳ್ತಾ ಇದ್ದೀನಿ ತಮ್ಮನ್ನ. ಭಾರತೀಯ ಸಂಸ್ಕೃತಿ ಮತ್ತು ಭಾರತದ ವಿಚಾರದಲ್ಲಿ ಒಂದ್ ಸೆಕೆಂಡ್ ಪ್ಲೀಸ್, ಭಾರತದ ವಿಚಾರ ಮತ್ತು ಭಾರತೀಯ ಸಂಸ್ಕೃತಿ ವಿಚಾರದಲ್ಲಿ ಬಂದಾಗ ತಾವು ಅತ್ಯಂತ ಆಕ್ರೋಶಭರಿತರಾಗಿಯೂ ತಮ್ಮ ವೈಚಾರಿಕ ನಿಲುವುಗಳನ್ನು ಸ್ಪಷ್ಟವಾಗಿಯೂ ದಿಟ್ಟವಾಗಿಯೂ ಸಾರ್ವಜನಿಕರ ಮುಂದೆ ಮಂಡಿಸುವಲ್ಲಿ ಹಿಂದೆ ಬಿದ್ದಿಲ್ಲ. ನಾನು ಬಿದ್ದಿಲ್ಲ ಅನ್ನೋದನ್ನು ತಾವು ಹೇಳಿದಿರಿ. ಐ ಅಕ್ಸೆಪ್ಟ್ ಇಟ್, ದಟ್ಸ್ ಯುವರ್ ವ್ಯೂ. ಬಟ್ ನಾಡಗೀತೆಯನ್ನು ಯಾರೋ ಒಬ್ಬ ಕುತಂತ್ರಿ ಆಲ್ಟರ್ ಮಾಡಿ ಕಳಿಸಿದ್ರೆ, ಡಸ್ ರೋಹಿತ್ ಚಕ್ರತೀರ್ಥ ಅಕ್ಸೆಪ್ಟ್ ಟುಮಾರೋ, ನಾಳೆ ಈ ದೇಶದ ರಾಷ್ಟ್ರಗೀತೆಯನ್ನು ಈ ರೀತಿ ಯಾವನಾದರೂ ಒಬ್ಬ ಆಲ್ಟರ್ ಮಾಡಿ ಕಳಿಸಿದ್ರೆ, ಡು ಯು ಪುಟ್ ಎ ಕಾಮೆಂಟ್ ಲೈಕ್ ದಿಸ್ ಫಾರ್ ದಟ್? ಇಲ್ಲ ಇಲ್ಲ. ಕ್ಯಾನ್ ಯು? ನಾನು ಒಂದು ನಿಮಿಷ ತಗೊಳ್ತೇನೆ. ಹೌ ಡು ಯು ಡಿಫರೆನ್ಶಿಯೇಟ್ ನಾಡಗೀತೆ ವರ್ಸಸ್ ರಾಷ್ಟ್ರಗೀತೆ? ಎಲ್ಲ ವಿವಾದಗಳಿಗೆ ಇಲ್ಲ ಇಲ್ಲ, ಈ ಎಲ್ಲ ವಿವಾದಗಳಿಗೆ ಒಂದು ನಿಮಿಷ ನಾನು ತಗೊಳ್ತೇನೆ. ಇಲ್ಲಿ ನಾನು ನಾಡಗೀತೆಯನ್ನಾಗ್ಲಿ ಅದನ್ನು ಬರೆದ ರಾಷ್ಟ್ರಕವಿ ಕುವೆಂಪು ಅವರನ್ನಾಗ್ಲಿ ಯಾರನ್ನೂ ಕೂಡ ಅವಹೇಳನ ಮಾಡುವ ಅಥವಾ ಅವರನ್ನು ತುಚ್ಛೀಕರಿಸುವ ಯಾವುದೇ ಒಂದು ಪ್ರಶ್ನೆ ಬರೋದೇ ಇಲ್ಲ ಇಲ್ಲಿ. ನಾನು ಅಂತಹ ಯಾವುದೇ ಒಂದು ಇದನ್ನು ಯೋಚನೆಯನ್ನು ಕೂಡ ನಾನು ಮನಸ್ಸಿನಲ್ಲಿ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ಫ್ಯಾಕ್ಟ್ ನಾನು ಕುವೆಂಪು ಅವರ ಅತ್ಯಂತ ಒಂದು ಆಳವಾದ ಓದುಗ, ಅವರ ಎಲ್ಲ ಬರಹಗಳನ್ನು ಕೂಡ ಓದಿಕೊಂಡವನು. ಮತ್ತು ಇವತ್ತಿಗೂ ಕೂಡ ನಮ್ಮ ಪಠ್ಯಪುಸ್ತಕಗಳಲ್ಲಿ ಕೂಡ ನಾನು ಬೊಮ್ಮನಹಳ್ಳಿಯ ಕಿಂದರ ಜೋಗಿ ಅನ್ನೋ ಪಾಠವನ್ನು ನಾವು ಹಾಕಿದ್ದೇವೆ. ನಾವು ಇದನ್ನ ಏನು ಕುವೆಂಪು ಅವರಿಗೆ ಏನೋ ಒಂದು ಫೇವರ್ ಮಾಡ್ತಾ ಇದ್ದೇವೆ ಅಂತ ನಾನು ಖಂಡಿತ ಎಕ್ಸಾಕ್ಟ್ಲಿ. ಕುವೆಂಪು ಅವರ ಪಠ್ಯವನ್ನ ಪುಸ್ತಕದಲ್ಲಿ ಹಾಕಿದ್ದರೆ ಅದನ್ನು ಧರ್ಮವೆಂದು ನಾನು ಮಾಡಿರುವ ಬಹುದೊಡ್ಡ ಸೇವೆಯಿಂದ ಯಾರೂ ಪರಿಗಣಿಸಬೇಕಾಗಿಲ್ಲ. ಅದಕ್ಕೆ ಅವರ ಅರ್ಹರಿದ್ದಾರೆ, ಅದು ಹೋಗಬೇಕಿತ್ತು, ಹೋಗಿರುತ್ತೆ. ಖಂಡಿತ ಇಲ್ಲ. ನೀವು ಒಳ್ಳೆ ಕೆಲಸನೇ ಹೇಳ್ತಾ ಇದ್ದೀನಿ. ನನ್ನ ಪಾಯಿಂಟ್ ನೀವು ಡಿಡ್ ನಾಟ್ ಟೇಕ್ ಇಟ್. ರಾಷ್ಟ್ರಗೀತೆಗೂ ನಾಡಗೀತೆಗೂ ಏನಾದ್ರು ವ್ಯತ್ಯಾಸವನ್ನು ತಾವು ನೋಡ್ತೀರೋ ನೋಡಲ್ವೋ? ಖಂಡಿತ ರಾಷ್ಟ್ರಗೀತೆ ಆಗ್ಲಿ ನಾಡಗೀತೆ ಆಗ್ಲಿ ಅದನ್ನು ಪ್ರತಿಯೊಬ್ಬ ಪ್ರಜೆ, ಅದು ಭಾರತದ ಪ್ರಜೆ ಕನ್ನಡಿಗ, ಯಾರಾದ್ರೂ ಬಂದು ನಿಮ್ಮನ್ನು ಕೇಳಿದ್ರೆ ಏನು ಉತ್ತರ ಕೊಡ್ತೀರಿ? ನಾನಲ್ಲ, somebody will come and ask. ರೋಹಿತ್ ಅವರೇ, ವಾಟ್ ಸಾರ್ಟ್ ಆಫ್ ಎ ಮೈಂಡ್ ವಾಸ್ ವರ್ಕಿಂಗ್ ಆನ್ ಯು? ನಿಮ್ಮಲ್ಲಿ ಏನು ಬುದ್ಧಿ ಓಡ್ತಿತ್ತು ಆ ಟೈಮಲ್ಲಿ ಈ ಥರ ಕಾಮೆಂಟ್ ಹಾಕಿದ್ದೀರಲ್ಲ ಅಂತ ಕೇಳಿದ್ರೆ ಏನು ಉತ್ತರ ಕೊಡ್ತೀರಿ? ನೋಡಿ ಈಗ
ನೋಡಿ ರಂಗನಾಥ್ ಅವರೇ, ಈಗ ಸಾಮಾಜಿಕ ಜಾಲತಾಣದಲ್ಲಿ ಬರೆಯೋದಕ್ಕೂ ಒಂದು ಮಾಧ್ಯಮದಲ್ಲಿ ಒಂದು ಜವಾಬ್ದಾರಿಯುತ ಹುದ್ದೆಯಲ್ಲಿ ಬರೆಯೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. No, ಆಗಿನ no, ಕಾಲದಲ್ಲಿ no, no, I don't agree. ನಮ್ಮಲ್ಲಿದ್ದ ಒಂದು No, I beg to ಅಭಿವ್ಯಕ್ತಿಯಾಗಿ ಅದು ಬಂತು disagree with ಅಷ್ಟೇನೆ. you. ಸಾಮಾಜಿಕ ಇವತ್ತಿಗೂ ಜಾಲತಾಣದಲ್ಲಾಗಲಿ ಕೂಡ ಅಥವಾ ನಾನು ಮಾಧ್ಯಮದ ಇಲ್ಲ, ಮುಖ್ಯಸ್ಥನಾಗಲಿ ಅಥವಾ ಒಬ್ಬ ಶಾಲಾ ಪ್ರೊಫೆಸರ್ ಆಗಲಿ ಇದ್ದಾಗ ನನ್ನ ವೈಯಕ್ತಿಕ ನಿಲುವುಗಳು ಮತ್ತು ಭಾವನೆಗಳು ಒಂದೇ ಆಗಿರ್ಬೇಕು. ಇಲ್ದಿದ್ರೆ ನನ್ನ ದ್ವಂದ್ವ ಆಗತ್ತೆ. ಡೋಂಟ್ ಯು ಅಗ್ರಿ? ಖಂಡಿತ ಖಂಡಿತ. ಇಲ್ಲ ನಾನು ಆ ವಿಚಾರದಲ್ಲಿ ನಾನು ಏನು ಹೇಳ್ತಾ ಇಲ್ಲ. ಆದ್ರೆ ಅವತ್ತು ಒಂದು ಕನ್ನಡ ಶಾಲೆಗಳಲ್ಲಿ ನಾವು ಅರೇಬಿಕ್ ಭಾಷೆಯನ್ನು ಕಲಿಸ್ತೇವೆ ಅಂತ ಹೇಳುವಂತ ಒಬ್ಬ ಸಚಿವರ ಮಾತಿದೆಯಲ್ಲ, ಅದು ಒಂದು ರೀತಿಯ ಆಕ್ರೋಶಕ್ಕೆ ಕಾರಣವಾಯಿತು ಮತ್ತು ಆಕ್ರೋಶದ ಒಂದು ಸ್ಫೋಟವಾಗಿ ಈ ಅಭಿವ್ಯಕ್ತಿ ಬಂತು ಅನ್ನೋದು ಬಿಟ್ಟರೆ ನಮಗೆ ವೈಯಕ್ತಿಕವಾಗಿ ಯಾರಿಗೂ ಕೂಡ ನಾಡಗೀತೆ ಅವಮಾನ ಮಾಡಬೇಕು ಅನ್ನುವ ಖಂಡಿತವಾಗಿ ಅಲೋ ಮೀ ಟು ಇಂಟರಪ್ಟ್. ತಾವು ಅರೇಬಿಕ್ ಭಾಷೆಯ ಬಗ್ಗೆ ಮಾತನಾಡಿದ್ದಕ್ಕೆ ನಾನು ಯಾವ ಕಾಮೆಂಟ್ ಅನ್ನು ಹಾಕ್ತಾನೇ ಇಲ್ಲ.